ಯುದ್ಧದಿಂದ ಯಾರಿಗೂ ಕೂಡ ಲಾಭ ಆಗಲ್ಲ, ಕೊನೆಗೆ ಯಾರೇ ಗೆದ್ರೂ ಸಹ ಇಬ್ಬರಿಗೂ ನಷ್ಟ ಆಗುತ್ತೆ. ಇದೇ ರೀತಿಯ ಘಟನೆ ವರ್ಲ್ಡ್ ವಾರ್ II ಸಮಯದಲ್ಲಿ ನಡೆದಿತ್ತು. ಅಮೆರಿಕ ದೇಶ ಜಪಾನ್ ದೇಶದ ಹಿರೋಶಿಮಾ ಅಂಡ್ ನಾಗಸಾಕಿ ನಗರಗಳ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿರುತ್ತೆ. ಹಿರೋಶಿಮಾ ನಗರದ ಮೇಲೆ ಆಗಸ್ಟ್ 6, 1945ರಂದು ಹಾಗೂ ನಾಗಸಾಕಿ ನಗರದ ಮೇಲೆ 3 ದಿನಗಳ ನಂತರ ಅಂದ್ರೆ ಆಗಸ್ಟ್ 9, 1945ರಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿತ್ತು. ಅಮೆರಿಕ ದೇಶ ಈ 2 ನಗರಗಳನ್ನ ಅಕ್ಷರಶಃ ಧ್ವಂಸ ಮಾಡಿತ್ತು. ಸುಮಾರು 1,40,000 ಜನರ ಪ್ರಾಣ ಹೋಗಿತ್ತು. ಇದಾದ ನಂತರ ರೇಡಿಯೇಷನ್ ಕಾರಣದಿಂದ ಮುಂದಿನ ವರ್ಷಗಳಲ್ಲಿ ಸಾವಿರಾರು ಜನರ ಪ್ರಾಣ ಹೋಗುತ್ತೆ. ಈಗ ಇಲ್ಲಿ ಮೂಡೋ ಪ್ರಶ್ನೆ ಏನಂದ್ರೆ, ಅಮೆರಿಕ ಜಪಾನ್ ದೇಶದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ದು ಯಾಕೆ? ಇದರ ಹಿಂದೆ ಇದ್ದ ಅಸಲಿ ಕಾರಣ ಆದ್ರೂ ಏನು? ಬನ್ನಿ ತಿಳಿಯೋಣ ಇವತ್ತಿನ ಈ ವಿಡಿಯೋದಲ್ಲಿ. ನೋಡಿ, ವರ್ಲ್ಡ್ ವಾರ್ II ಆಕ್ಸಿಸ್ ಪವರ್ ಅಂಡ್ ಅಲೈಡ್ ಪವರ್ ಅನ್ನೋ 2 ಗುಂಪಿನ ನಡುವಿನ ಯುದ್ಧ ಆಗಿತ್ತು. ಆಕ್ಸಿಸ್ ಪವರ್ ಗುಂಪಿನಲ್ಲಿ ಜರ್ಮನಿ, ಇಟಲಿ, ಜಪಾನ್, ಹಂಗೇರಿ ರೀತಿಯ ಹಲವು ದೇಶಗಳಿದ್ರೆ, ಅಲೈಡ್ ಪವರ್ ಗುಂಪಿನಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ, ಫ್ರಾನ್ಸ್, ಬ್ರೆಜಿಲ್ ಹಾಗೂ ಆಸ್ಟ್ರೇಲಿಯಾ ರೀತಿಯ ಹಲವು ದೇಶಗಳಿದ್ವು. ಯಾವಾಗ ಜರ್ಮನಿಯ ರೂಲರ್ ಅಡಾಲ್ಫ್ ಹಿಟ್ಲರ್ ಸತ್ತೋಗ್ತಾರೋ ಆಗ ಜರ್ಮನಿಯ ನಾಜಿ ಸೇನೆ ತನ್ನ ಶಕ್ತಿಯನ್ನ ಕಳ್ಕೊಂಡಿರುತ್ತೆ. ಹಿಟ್ಲರ್ ಸಾವಿನ ನಂತರ ಅಲೈಡ್ ಪವರ್ ತುಂಬಾ ಶಕ್ತಿಶಾಲಿ ಆಗುತ್ತೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಆಕ್ಸಿಸ್ ಪವರ್ ಗುಂಪಿನಲ್ಲಿ ಇದ್ದ ಶಕ್ತಿಶಾಲಿ ಜಪಾನ್ ದೇಶ ಅಲೈಡ್ ಪವರ್ ಗುಂಪಿಗೆ ಒಂದು ದೊಡ್ಡ ಸವಾಲಾಗಿ ನಿಂತಿರುತ್ತೆ. ಆದ್ರೆ ಸಮಯದ ಜೊತೆ ಜಪಾನಿನ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಗೆ ಸೋಲುವ ಪರಿಸ್ಥಿತಿಗೆ ಬಂದಿದ್ರೂ ಕೂಡ ಜಪಾನಿನ ರಾಜ ಹಿರೋಹಿತೋ ಸರೆಂಡರ್ ಆಗೋದಕ್ಕೆ ರೆಡಿ ಇರಲಿಲ್ಲ. ಈ ಹಠದಿಂದ ಲಕ್ಷಾಂತರ ಜನರ ಪ್ರಾಣ ಹೋಗ್ತಾ ಇರುತ್ತೆ. ಇದರಿಂದ ವರ್ಲ್ಡ್ ವಾರ್ II ಗೆದ್ದು ಜಪಾನ್ ದೇಶಕ್ಕೆ ಪಾಠ ಕಲಿಸೋದಕ್ಕೆ ಅಮೆರಿಕ ದೇಶ ಒಂದು ದೊಡ್ಡ ಹೆಜ್ಜೆ ಇಡೋದಕ್ಕೆ ಸಜ್ಜಾಗುತ್ತೆ. 16 ಜುಲೈ 1945ರಲ್ಲಿ ಅಮೆರಿಕ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡಿ ಇದರ ಪರೀಕ್ಷೆ ಕೂಡ ಮಾಡಿ ಮುಗಿಸುತ್ತೆ. ಇದೇ ಸಮಯದಲ್ಲಿ ಜಪಾನ್ ದೇಶ ಆಪರೇಷನ್ ಡೌನ್ಫಾಲ್ ಹೆಸರಲ್ಲಿ ಅಮೆರಿಕ ದೇಶದ ಮೇಲೆ ಆಕ್ರಮಣ ಮಾಡೋಕೆ ಪ್ಲಾನ್ ಮಾಡ್ತಿರುತ್ತೆ. ಯಾವಾಗ ಈ ವಿಷಯ ಅಮೆರಿಕ ದೇಶದ ಕಿವಿಗೆ ಬೀಳುತ್ತೋ ಆಗ ಅಮೆರಿಕ ದೇಶದ ಪ್ರೆಸಿಡೆಂಟ್ ಹ್ಯಾರಿ ಟ್ರೂಮ್ಯಾನ್ ದೇಶದ ಪ್ರಮುಖ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಜಪಾನ್ ದೇಶದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕೋದಕ್ಕೆ ರೆಡಿ ಆಗ್ತಾರೆ. ನಂತರ ನ್ಯೂಕ್ಲಿಯರ್ ಬಾಂಬ್ ನ ಜಪಾನಿನ ಯಾವ ಪ್ರದೇಶದ ಮೇಲೆ ಹಾಕ್ಬೇಕು ಅಂತ ಹೇಳಿ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಕ್ಕೋಸ್ಕರ ಅಮೆರಿಕ ದೇಶ ಒಂದು ಕಮಿಟಿನ ಫಾರ್ಮ್ ಮಾಡುತ್ತೆ. ಈ ಕಮಿಟಿಯಲ್ಲಿ ಇದ್ದ ಮೆಂಬರ್ಸ್ ಜಪಾನ್ನ ಹಲವು ನಗರಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಮೊದಲ ಟಾರ್ಗೆಟ್ ಹಿರೋಶಿಮಾ ನಗರ ಆಗಿರುತ್ತೆ. ಈಗ ನ್ಯೂಕ್ಲಿಯರ್ ಬಾಂಬ್ ಹಾಕೋದಕ್ಕೆ ಅಮೆರಿಕ ದೇಶಕ್ಕೆ ಬೇರೆ ಯಾವ್ದಾದ್ರು ದೇಶದ ಹತ್ತಿರ ಪರ್ಮಿಷನ್ ತಗೊಳ್ಬೇಕಾಗಿರುತ್ತೆ. ಇದರಿಂದ ಅಮೆರಿಕ ಇಂಗ್ಲೆಂಡ್ ದೇಶದ ಹತ್ತಿರ ಪರ್ಮಿಷನ್ ತಗೊಂಡು ಆಕ್ರಮಣ ಮಾಡೋದಕ್ಕೆ ಸಿದ್ಧವಾಗಿ ನಿಲ್ಲುತ್ತೆ. ಅವತ್ತು 6 ಆಗಸ್ಟ್ 1945 ಸಮಯ 8:30 ಆಗಿರುತ್ತೆ. ಅಮೆರಿಕ ದೇಶ ತನ್ನ ಏರ್ ಕ್ರಾಫ್ಟ್ ಯೂಸ್ ಮಾಡಿ ಸುಮಾರು 10 ಕಿಲೋಮೀಟರ್ ಎತ್ತರದಿಂದ ಜಪಾನ್ ದೇಶದ ಹಿರೋಶಿಮಾ ನಗರದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಡ್ರಾಪ್ ಮಾಡುತ್ತೆ. ಈ ನ್ಯೂಕ್ಲಿಯರ್ ಬಾಂಬ್ ಗೆ ಲಿಟಲ್ ಬಾಯ್ ಅಂತ ಹೇಳಿ ಹೆಸರಿಟ್ಟಿರ್ತಾರೆ. ಈ ಬಾಂಬ್ ಏರ್ ಕ್ರಾಫ್ಟ್ ಇಂದ ಭೂಮಿ ಮೇಲೆ ಬೀಳೋದಕ್ಕೆ 44 ಸೆಕೆಂಡ್ ಸಮಯ ತಗೊಂಡಿರುತ್ತೆ. ಯಾವಾಗ ಬಾಂಬ್ ನೆಲದ ಮೇಲೆ ಬೀಳುತ್ತೋ ಆಗ ಹಿರೋಶಿಮಾ ನಗರ ಅಕ್ಷರಶಃ ಸ್ಮಶಾನ ಆಗುತ್ತೆ. ಈ ನ್ಯೂಕ್ಲಿಯರ್ ಬಾಂಬ್ ಹಿರೋಶಿಮಾದ 30% ಪ್ರದೇಶವನ್ನ ಧ್ವಂಸ ಮಾಡುತ್ತೆ. ಇದರಲ್ಲಿ 80,000ಕ್ಕೂ ಹೆಚ್ಚು ಜನರ ಪ್ರಾಣ ಹೋಗುತ್ತೆ. ಹಿರೋಶಿಮಾ ನಗರದ 90% ಪ್ರದೇಶ ಬೂದಿಯಿಂದ ಆವೃತವಾಗುತ್ತೆ. ಆ ಸಮಯದಲ್ಲಿ ಜಪಾನ್ ದೇಶ ಅಕ್ಷರಶಃ ಸಾವಿನ ಮನೆ ಆಗಿತ್ತು. ಈ ಮನೆಗೆ ಇನ್ನೊಬ್ಬ ಅತಿಥಿಯ ಎಂಟ್ರಿ ಆಗುತ್ತೆ. ಹಿರೋಶಿಮಾ ನಗರದ ಮೇಲೆ ದಾಳಿ ನಡೆದು 3 ದಿನಗಳ ನಂತರ ಅಂದ್ರೆ ಆಗಸ್ಟ್ 9, 1945ರಂದು ಸಮಯ 11:02 ಆಗಿರುತ್ತೆ. ಅಮೆರಿಕ ದೇಶ ನಾಗಸಾಕಿ ನಗರದ ಮೇಲೆ ಮತ್ತೊಂದು ಬಾರಿ ನ್ಯೂಕ್ಲಿಯರ್ ಬಾಂಬ್ ಡಿಪ್ಲಾಯ್ ಮಾಡುತ್ತೆ. ಈ ಬಾರಿ ಬಾಂಬ್ ಗೆ ಫ್ಯಾಟ್ ಮ್ಯಾನ್ ಅಂತ ಹೆಸರಿಟ್ಟಿರ್ತಾರೆ. ಆಕ್ಚುಲಿ ಈ 2ನೇ ಬಾಂಬ್ ಜಪಾನ್ ದೇಶದ ಮತ್ತೊಂದು ನಗರ ಕೊಕುರಾ ಮೇಲೆ ಬೀಳಬೇಕಾಗಿತ್ತು. ಆದ್ರೆ ವೆದರ್ ಸರಿ ಇಲ್ಲದ ಕಾರಣ ಬಾಂಬ್ ಡ್ರಾಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದಲ್ಲದೆ ಏರ್ ಕ್ರಾಫ್ಟ್ ಫ್ಯೂಯಲ್ ಕೂಡ ವೇಗವಾಗಿ ಖಾಲಿ ಆಗ್ತಾ ಇರುತ್ತೆ. ಇದರಿಂದ ಅಮೆರಿಕ ಕೊಕುರಾ ನಗರದ ಬದಲು ನಾಗಸಾಕಿ ನಗರವನ್ನ ಆಯ್ಕೆ ಮಾಡಿ ನ್ಯೂಕ್ಲಿಯರ್ ಬಾಂಬ್ ಡ್ರಾಪ್ ಮಾಡುತ್ತೆ. ಈ ಬಾಂಬ್ ನೆಲದಿಂದ 500 ಫುಟ್ ಎತ್ತರದಲ್ಲಿ ಇರಬೇಕಾದ್ರೇನೆ ಬ್ಲಾಸ್ಟ್ ಆಗಿ ಮತ್ತೊಂದು ಮಾಸ್ ಡಿಸ್ಟ್ರಕ್ಷನ್ ಮಾಡುತ್ತೆ. ಆದ್ರೆ ಅಕ್ಕಪಕ್ಕದಲ್ಲಿ ಬೆಟ್ಟ ಗುಡ್ಡ ಜಾಸ್ತಿ ಇದ್ದ ಕಾರಣ ಈ ಬಾಂಬ್ ನ ಪರಿಣಾಮ ಮೊದಲನೇ ಬಾಂಬ್ ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇತ್ತು. ಆದ್ರೂ ಸಹ ಇದರಲ್ಲಿ 40,000 ಜನರ ಸಾವಾಗುತ್ತೆ. ಇದಲ್ಲದೆ ರೇಡಿಯೇಷನ್ ಕಾರಣದಿಂದ ಮುಂದೆ ಆದ ಪರಿಣಾಮ ಅತ್ಯಂತ ಭಯಂಕರ. ಈ ರೀತಿ 2 ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆದ್ಮೇಲೆ ಜಪಾನ್ ದೇಶದ ರಾಜ ಹಿರೋಹಿತೋ ಆಗಸ್ಟ್ 14, 1945ರಲ್ಲಿ ಅಮೆರಿಕ ದೇಶದ ಎದುರು ಸರೆಂಡರ್ ಆಗ್ತಾರೆ. ಕೆಲವು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಆ ಸಮಯದಲ್ಲಿ ಜಪಾನ್ ಸರೆಂಡರ್ ಆಗಿಲ್ಲ ಅಂದಿದ್ರೆ ನಂತರ ಆಗಸ್ಟ್ 19ರಂದು ಅಮೆರಿಕ ಮತ್ತೊಂದು ನ್ಯೂಕ್ಲಿಯರ್ ಬಾಂಬ್ ಹಾಕೋದಕ್ಕೆ ರೆಡಿ ಆಗಿರುತ್ತೆ. ಸೊ ಜಪಾನ್ ನ ರಾಜ ಸರೆಂಡರ್ ಆದ ಕಾರಣ ಅಮೆರಿಕ ಈ ಪ್ಲಾನ್ ನ ಡ್ರಾಪ್ ಮಾಡುತ್ತೆ. ಐ ಹೋಪ್ ಈ ರೀತಿಯ ಪರಿಸ್ಥಿತಿ ಮುಂದೆ ಯಾವುದೇ ದೇಶಕ್ಕೂ ಸಹ ಬರಲ್ಲ ಅಂತ. ಇದು ಹಿರೋಶಿಮಾ ಅಂಡ್ ನಾಗಸಾಕಿಯಲ್ಲಿ ನಡೆದ 2 ವಿನಾಶಕಾರಿ ಘಟನೆಗಳು. ತುಂಬಾ ಧನ್ಯವಾದಗಳು.